ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ದಿಢೀರಂತ ಬಂದ್ ಆಗಿದೆ. ಯಾವುದೇ ಮಾಹಿತಿಯನ್ನು ನೀಡದೆ ದಿಢೀರಂತ ಸ್ಕ್ಯಾನಿಂಗ್ ಬಂದ್ ಮಾಡಲಾಗಿದೆ. ಮಧ್ಯರಾತ್ರಿ 12 ಗಂಟೆಯಿಂದ ಅಲ್ಲಿನ ಸಿಬ್ಬಂದಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಈ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ಗಳನ್ನು ಬಂದ್ ಮಾಡಿದ್ದಾರೆ. ಕೃಷ್ಣಾ ಡಯಾಗ್ನಾಸ್ಟಿಕ್ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇದ್ದಂತಹ ಸ್ಕ್ಯಾನ್ ಸೆಂಟರ್ ಇದು. ರಾಜ್ಯದಾದ್ಯಂತ ಸಂಸ್ಥೆಗೆ 140 ಕೋಟಿ ಬಿಲ್ ಬಾಕಿ ಇದೆ ಅನ್ನುವಂಥ ಆರೋಪ ಇದೆ. ಸೊ ಅದಕ್ಕಾಗಿಯೇ ಇವರು ಬಂದ್ ಮಾಡಿದ್ದಾರೆ ಅಂತ ಸದಕ್ಕಿರುವಂಥ ಆರೋಪ. ಸ್ಕ್ಯಾನಿಂಗ್ ಇಲ್ಲದೆ ದೂರದ ಊರುಗಳಿಂದ ಬಂದಂಥ ವ್ಯಕ್ತಿಗಳಿಗೆ, ರೋಗಿಗಳ ಅಟೆಂಡರ್ಸ್ ಏನಿರ್ತಾರೆ, ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ ಪಾಪ. ಕೋಲಾರದ SNR ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ಇದು. ಇದಕ್ಕಿದ್ದಂತೆ ಆಸ್ಪತ್ರೆಗೂ ಕೂಡ ಅಧಿಕಾರಿಗಳಿಗೂ ಮಾಹಿತಿಯನ್ನು ನೀಡದೆ ಸ್ಕ್ಯಾನಿಂಗ್ ಸೌಲಭ್ಯ ಬಂದ್ ಮಾಡಿರುವಂಥದ್ದು ಸಹಜವಾಗಿ ಇದು ಪರದಾಟಕ್ಕೆ ಕಾರಣ ಆಗಿದೆ. ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಾದ್ಯಂತ ಈ ಸಂಸ್ಥೆಗೆ ಎಸ್ಪೆಷಲಿ 140 ಕೋಟಿ ರೂಪಾಯಿ ಸರ್ಕಾರದಿಂದ ಬರುವಂತಹ ಬಿಲ್ ಬಾಕಿ ಇದೆ. ಅದಕ್ಕಾಗಿಯೇ ಇವರು ಏಕಾಏಕಿಯಾಗಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಅದನ್ನು ಬಂದ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಸಮಸ್ಯೆ ಏನಲ್ಲ ಸರ್, ಸಾರ್ವಜನಿಕರಿಗೆ ಎಲ್ಲ ತೊಂದರೆನೇ ಆಗುತ್ತಲ್ಲ. ಜಾಸ್ತಿನ ನಂಬಿಕೆ ಮಾಡ್ಕೊಂಡು ದೂರದಿಂದ ಬಂದಿರ್ತಾರೆ, ತೊಂದರೆ ಆಗೇ ಆಗುತ್ತೆ. ಇದಾಗಲಿಲ್ಲ ಅಂದರೆ ಸಮಸ್ಯೆ ಜಾಸ್ತಿ ಉಂಟಾಗುತ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಮ್ಯಾನೇಜರ್ ಸರ್ ಬರ್ತಾ ಇದ್ದಾರೆ, ಬಂದ ಮೇಲೆ ಹೇಳಿದ್ರೆ ನಾವು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ. ನಿನ್ನೆ ರಾತ್ರಿಯಿಂದ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ. ಅದೇ ಮಾಹಿತಿ ಕೊಟ್ಟು ಸ್ಟಾಪ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಇವರು ಅಡ್ವರ್ಟೈಸ್ ಮಾಡಬೇಕಾಗಿತ್ತು. ಅಡ್ವರ್ಟೈಸು ಇಲ್ಲ, ಏನಿಲ್ಲ. ಇವಾಗ ಜನ ಎಷ್ಟೆಷ್ಟೋ ದೂರದಿಂದ ಬಂದವ್ರೆ. ಬಡವರು ಬರೋದು ಹಾಸ್ಪಿಟಲ್ ಇದು ಮ್ಯಾಕ್ಸಿಮಮ್ಮು. ಇವಾಗ ವಿತೌಟ್ ಇನ್ಫಾರ್ಮೇಷನು ಸ್ಟಾಪ್ ಮಾಡಿದ್ವಿ ಅಂತ ಹೇಳ್ತಾರೆ. ಇವಾಗ ನೆನ್ನೆ ಎಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡಿರೋರೆಲ್ಲ ಬಂದು ಕಾತ್ಕೊಂಡಿದ್ದಾರೆ, ಮಾಡಿಸ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ರೂಮ್ಸ್ ಎಲ್ಲ ಲಾಕಪ್ ಇದೆ. ಹೊರಗಡೆ ಮಾಡಿದ್ರೆ ಬಡವರು ಎಲ್ಲಿ ಮಾಡ್ತಾರೆ ಸರ್? ಆ ದುಡ್ಡು ಖರ್ಚು ಬಡಿಸ್ಕೋಬೇಕಲ್ಲ ಅವರು. ಎಲ್ಲಿ 15,000, 20,000, 16,000, 12,000 ಆ ಥರ ಆಗುತ್ತೆ. ಬಡವರು ಆಲ್ಟರ್ನೇಟ್ ಮಾಡಲೇಬೇಕಲ್ಲ ಸರ್. ಬಿದ್ದು ಇವಾಗ ಇದಕ್ಕೆ ತೋರಿಸಿ ಸಿಟಿ ಸ್ಕ್ಯಾನಿಗೆ ಇದು ಮಾಡಿದ್ರು, ರೆಫರ್ ಮಾಡಿದ್ರು. ಈಗ ಅದನ್ನು ಇದು ಮಾಡಿ ತೆಗೆಸೋದಕ್ಕೆ ಇದು ಮಾಡಿದ್ದಕ್ಕೆ ಡಾಕ್ಟರ್ ಬರೆದಿರೋ ಸಮರಿ ಸರಿ ಇಲ್ಲ ಅಂತ 2 ಸಲ ಕ್ಯಾನ್ಸಲ್ ಮಾಡಿದ್ದಾರೆ. 2 ಸಲ 3 ದಿನದಿಂದ ಅಲಿತಾ ಇದ್ದೀವಿ, ಅದ್ರ ಬಗ್ಗೆ ಏನೂ ಇದಿಲ್ಲ. ಇವಾಗ 2 ಸಲ ಕ್ಯಾನ್ಸಲ್ ಆಗಿ ಇವತ್ತು ಮತ್ತೆ 3ನೇ ಸಲ ಅಪ್ಲೋಡ್ ಮಾಡಿಸಿದ್ದೀವಿ. ಅದು ಅಪ್ರೂವಲ್ ಆಗಿದೆಯಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀವಿ. ಅಲ್ಲಿ ಹೋದ್ರೆ ಇಲ್ಲಿ ಕಳಿಸ್ತಾರೆ, ಇಲ್ಲಿ ಹೋದರೆ ಅಲ್ಲಿ ಕಳಿಸ್ತಾರೆ. ಸ್ಟಾಪ್ ಮಾಡಿದ್ದಾರೆ ಗೊತ್ತು, ಆದರೆ ಈಗ ನಮಗೇನು ನಮ್ಮ ಸಮಸ್ಯೆ ಏನು ಗೊತ್ತಾ, ಆಗಿದೆ ಅಂದರೆ ನಾವು ನಾಳೆದಾಗಿರಲಿ ನಾವು ಬರ್ಬೋದು. ಅದು ಏನು ಮಾಡ್ತಾ ಇಲ್ಲ. ಈಗ ಅವರು ಇದು ಚೆಕ್ ಮಾಡಿಬಿಟ್ಟು ಜಸ್ಟ್ ಅಪ್ರೂವಲ್ ಆಗಿದೆ ಅಂತ ಹೇಳ್ಬಿಟ್ರೆ ನಾವು ಹೊರಟೋಗ್ತೀವಿ. ಚೆಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಜೊತೆಗೆ ಬಂದಂಥವರ ಕುಟುಂಬಸ್ಥರ ಆಕ್ರಂದನ, ಪರದಾಟದ ಪರಿಸ್ಥಿತಿಯಾಗಿದೆ. ಸಹಜವಾಗಿ ಇದು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಟ್ ಏನು ಮಾಡಿದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈ ವಿಚಾರ ಸ್ಥಳೀಯ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಮತ್ತೊಂದು ವಿಪರ್ಯಾಸದ ಸಂಗತಿ. ಹೀಗಾಗಿದೆ ಸಾರ್ ಅಂತ ನಾವು ಕೇಳಿದರೆ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತಾರೆ ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕರು, ಸ್ಥಳೀಯ ಶಾಸಕರು. ಬಟ್ ಇಷ್ಟು ದೊಡ್ಡದಾದಂಥ ಒಂದು ಘಟನೆ ನಡೆದಿದೆ, ಜನರು ಪರದಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆ ಇದು, ದೂರದ ಊರುಗಳಿಂದ ಜನ ಬರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿರೋ ಕಾರಣದಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ನಿಜಕ್ಕೂ ಕೂಡ ಇದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಒಂದು 140 ಕೋಟಿ ಅಥವಾ ಅಷ್ಟು ಅಮೌಂಟ್ ಬರಬೇಕು ಅನ್ನೋದಿದ್ರೆ ಅದನ್ನು ಸರ್ಕಾರದ ಜೊತೆ ಅವ್ರು ಮಾತನಾಡ್ಕೋಬಹುದಾಗಿತ್ತು. ಬಟ್ ಏಕಾಏಕಿಯಾಗಿ ಈ ಎಸೆನ್ಷಿಯಲ್ ಸರ್ವಿಸ್ ಆಗಿರುವಂಥದ್ದು ಇದೆಲ್ಲವೂ ಕೂಡ ಎಂಥ ಕೋವಿಡ್ ಸಂದರ್ಭದಲ್ಲೂ ಬಂದ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದನ್ನು ಏಕಾಏಕಿ ಮಾಹಿತಿ ಕೊಡದೆ ಬಂದ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಖಂಡಿತ ಅರುಣ್, ಏನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಬಹಳಷ್ಟು ಒಂದು ನಿರ್ಲಕ್ಷ್ಯದ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರತಕ್ಕಂಥ ಒಂದು ಆರೋಪಗಳ ಮಧ್ಯೆ ಇರತಕ್ಕಂಥ ಸೇವೆಯನ್ನೇ ಇದ್ದಕ್ಕಿದ್ದಂತೆ ಒಂದು ಬಂದ್ ಮಾಡಿರ್ತಕ್ಕಂಥದ್ದು, ಇದು ಬಹಳಷ್ಟು ಒಂದು ರೋಗಿಗಳ ಪರದಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಏನು ಖಾಸಗಿ ಒಂದು ಕಂಪನಿ ಆಗಿರ್ತಕ್ಕಂಥ ಕೃಷ್ಣಾ ಒಂದು ಡಯಾಗ್ನೋಸ್ಟಿಕ್ ಒಂದು ಕಂಪನಿ ಜೊತೆಗೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಏನಿದೆ, 2 ಇಲಾಖೆಗಳು, 2 ಒಂದು ಖಾಸಗಿ ಕಂಪನಿ ಜೊತೆಗೆ ಇಲಾಖೆಯ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡು ಇಲ್ಲಿ ಒಂದು ರೋಗಿಗಳಿಗೆ ಅಂದ್ರೆ BPL ಕಾರ್ಡ್ ಇರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಒಂದು ಏನು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಸೌಲಭ್ಯ, ಜೊತೆಗೆ
ಬೇರೆ ರೋಗಿಗಳಿಗೆ ಒಂದು ಕಡಿಮೆ ದರದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಸೌಲಭ್ಯ ಇರತಕ್ಕಂಥ ಈ ಒಂದು ಏನು CT ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ ತಡರಾತ್ರಿ 12 ಗಂಟೆ ಇದೀಗ ಬಂದಾಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಮತ್ತೆ ಮೊನ್ನೆ ಅಪಾಯಿಂಟ್ಮೆಂಟ್ ಅನ್ನ ಯಾರ್ಯಾರು ಸ್ಕ್ಯಾನಿಂಗ್ ಪಡ್ಕೊಂಡಿದ್ರು ಅವರೆಲ್ಲ ರೋಗಿಗಳು ಕೂಡ ಇವತ್ತು ಯಾವುದೇ ಒಂದು ಮಾಹಿತಿ ಇಲ್ಲದೆ ಬಹಳಷ್ಟು ಒಂದು ಪರದಾಟವನ್ನು ಕೂಡ ಇಲ್ಲಿ ಎದುರಿಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ತಲೆ ಭಾಗದ ಒಂದು ಗಾಯಗಳೇನಾಗಿರುತ್ತೆ ಅಂತವರಿಗೆ ಈ CT ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ ಇದು ಬಹಳಷ್ಟು ಒಂದು ಮುಖ್ಯವಾಗಿರುತ್ತೆ. ಜೊತೆಗೆ ಅಪಘಾತಗಳ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ರೋಗಿಗಳಿಗೆ ಇದು ಬಹಳಷ್ಟು ಒಂದು ಪರದಾಟವನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದಕ್ಕೆ ಅಲ್ಲಿ ಆ ಒಂದು ಖಾಸಗಿ ಏನು ಡಯಾಗ್ನೋಸ್ಟಿಕ್ ಕಂಪನಿಯವರು ಕೂಡ ಯಾರು ಇಲ್ಲ, ಜೊತೆಗೆ ಜಿಲ್ಲಾಸ್ಪತ್ರೆಯ ಆ ಒಬ್ಬ ಅಧಿಕಾರಿ ಕೂಡ ಇಲ್ಲ. ಹಾಗಾಗಿನೇ ರೋಗಿಗಳು ಬಹಳಷ್ಟೊಂದು ಪರದಾಟವನ್ನ ಅಲ್ಲಿ ಪರದಾಟವನ್ನು ಪಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ರೀತಿಯಾಗಿ ಯಾರಾದ್ರೂ ಕೂಡ ಒಂದು ಮುಷ್ಕರ ಅಥವಾ ಒಂದು ಬಂಧನ ಮಾಡುವಂತ ವೇಳೆಯಲ್ಲಿ ಅದಕ್ಕೆ ಒಂದು ಬದಲಿ ವ್ಯವಸ್ಥೆಯನ್ನ ಮಾಡಬೇಕಾಗಿರುತ್ತೆ, ಅಥವಾ ಕನಿಷ್ಠ ಒಂದು ಸಂಬಂಧಪಟ್ಟಂತ ಒಂದು ನೋಟಿಸ್ ಅನ್ನು ಕೂಡ ಕೊಡಬೇಕಾಗಿರುತ್ತೆ. ಅದು ಯಾವುದು ಕೂಡ ಮಾಡದೆ ಏಕಾಏಕಿ ಈ ರೀತಿಯಾಗಿ ರಾಜ್ಯಾದ್ಯಂತ ಸುಮಾರು 140 ಕೋಟಿಗೂ ಹೆಚ್ಚು ನಮಗೆ ಒಂದು ಬಿಲ್ ಬಾಕಿ ಇದೆ. ಹಾಗಾಗಿನೇ ಇದ್ದಕ್ಕಿದ್ದಂತೆ ಬಂದ್ ಮಾಡ್ತಾ ಇದೀವಿ ಅನ್ನತಕ್ಕಂಥ ಒಂದು ಮೌಖಿಕ ಮಾಹಿತಿ ಮೇಲೆ ಮೌಖಿಕ ಒಂದು ಮಾಹಿತಿ ಮೇರೆಗೆ ಈ ರೀತಿಯಾಗಿ ಒಂದು MRI ಮತ್ತೆ CT ಸ್ಕ್ಯಾನ್ ಬಂದ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ನಾವು ಇನ್ನೊಂದು ವಿಚಾರ ಗಮನಿಸಬೇಕು, ಏನು ಕೋಲಾರ ಜಿಲ್ಲಾ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಜನ ಪರದಾಡ್ತಾ ಇದ್ರು ಇಲ್ಲಿನ MLAಗೆ ಈ ಸಮಸ್ಯೆ ಬಗ್ಗೆ ಮಾಹಿತಿನೇ ಇಲ್ವಂತೆ. ನನಗೆ ಆ ಬಗ್ಗೆ ಮಾಹಿತಿನೇ ಇಲ್ಲ ಅಂತಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್. ನಮ್ಮದೇ ಕ್ಷೇತ್ರದ ಸಮಸ್ಯೆ ಬಗ್ಗೆ ಶಾಸಕರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ. ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ರು ಕೂಡ ಸ್ಥಳೀಯ ಶಾಸಕರಿಗೆ ಒಂಚೂರು ಕೂಡ ಮಾಹಿತಿ ಇಲ್ಲ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಅವರೇ, ಏನಿಂಥ ಪರಿಸ್ಥಿತಿ, ಜನ ಓಟ್ ಹಾಕಿ ಗೆಲ್ಸಿರುವಂಥದ್ದು ನಿಮ್ಮನ್ನ, ಇಂತಹ ವ್ಯವಸ್ಥೆಯನ್ನ ಕೊಡ್ತಾ ಇರೋದು ಜನರಿಗೆ. ಜಿಲ್ಲಾಸ್ಪತ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರೋದು, ಸ್ಕ್ಯಾನಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನು ಕೊಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ, ಪ್ರಾಣಗಳು ಹೋದರೆ, ಜೀವಹಾನಿಗಳಾದರೆ ಯಾರು ಹೊಣೆ? ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ, ರೋಗಿಗಳನ್ನು ಕರೆದುಕೊಂಡು ಬಂದಂತಹ ಕುಟುಂಬಸ್ಥರು. ಶಾಸಕ ಕೊತ್ತೂರು ಮಂಜುನಾಥ್ ಅವರು ಅದಕ್ಕೆ ಆನ್ಸರೇಬಲ್ ಆಗ್ತಾರೆ. ಆದರೆ ಈ ಬಗ್ಗೆ ಕೇಳಿದ್ರೆ ಅವರಿಗೆ ಏನು ಗೊತ್ತೇ ಇಲ್ಲಂತೆ. ಬಟ್ ಇದು ಏನೋ 1 ಗಂಟೆ ಹಿಂದೆ ಆಗಿರುವಂಥ ಸಮಸ್ಯೆ ಏನಲ್ಲ, ನಿನ್ನೆ ಮಧ್ಯರಾತ್ರಿ 12 ಗಂಟೆಗೆ ಆಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಇಂಥದ್ದೊಂದು ಅವ್ಯವಸ್ಥೆ ಆದಾಗ ಅಲ್ಲಿನ DHO, THO ಅವರೆಲ್ಲರೂ ಕೂಡ ಸಹಜವಾಗಿ ಸ್ಥಳೀಯ MLAಗಳಿಗೆ ಈ ರೀತಿಯಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಕೊಡಲೇಬೇಕು ಕೂಡ. ಯಾಕಂದ್ರೆ ಏನಾದರೂ ಜೀವಹಾನಿಗಳು ಏನಾದರೂ ಸಂಭವಿಸಿದ್ರೆ ಅದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ನೆಕ್ಸ್ಟ್ ಬರುತ್ತೆ. ಬಟ್ ಆದರೂ ಕೂಡ ಶಾಸಕರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್, ಮತ್ತೆ ಕನೆಕ್ಟ್ ಆಗಿದ್ದಾರೆ. ರಘುರಾಜ್, ಜಿಲ್ಲಾಸ್ಪತ್ರೆಯಲ್ಲಿ ಅತಿ ದೊಡ್ಡ ಅವ್ಯವಸ್ಥೆ ಇದು, ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಶಾಸಕರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ಕೂಡ ವಿಪರ್ಯಾಸ ಮತ್ತು ಹಾಸ್ಯಾಸ್ಪದ ಎರಡೂ ಕೂಡ. THO, DHO ಎಲ್ಲ ಮಾಹಿತಿ ಕೊಡಲೇಬೇಕು ಅಲ್ವಾ? ಖಂಡಿತ ಅರುಣ್, ಏನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳಿಗೆ ಇಲ್ಲಿ ಏನು ಬಹಳಷ್ಟು ಪರದಾಟ ಕೂಡ ಇರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಕೊತ್ತೂರು ಮಂಜುನಾಥ್ ಅವರು ಕೂಡ ಬಹಳಷ್ಟು ಸುಸ್ತಾಗಿರ್ತಕ್ಕಂಥದ್ದು. ಅವರು ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಇನ್ನೂವರೆಗೂ ಸಾಧ್ಯ ಆಗಿಲ್ಲ. ಅದು ಆ ಒಂದು ಮಾತನ್ನ ಅವರು ಕೂಡ ಹೇಳ್ತಾರೆ. ಈ ಮಧ್ಯೆ ಏನು ಕೋಲಾರ ಜಿಲ್ಲಾಸ್ಪತ್ರೆ ಇರತಕ್ಕಂಥ ಒಂದು CT ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ ಏನಿದೆ, ಈ ಒಂದು ಜಿಲ್ಲಾಸ್ಪತ್ರೆ ಇರತಕ್ಕಂಥ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಪಕ್ಕದ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಿಂದ ಬರ್ತಾರೆ. ಯಾಕೆಂತ ಹೇಳಿದ್ರೆ ಹೊರಗಡೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾಗಿ ನಮಗೆ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ, ಅಂದ್ರೆ ಸ್ಕ್ಯಾನಿಂಗ್ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಸುಮಾರು 12ರಿಂದ 16,000 ರೂಪಾಯಿವರೆಗೂ ಖರ್ಚು ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಉಚಿತವಾಗಿ ಸಿಗುತ್ತಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿಂದ ಏನು ರೋಗಿಗಳು ಬರ್ತಾರೆ, ಆ ಒಂದು ಅವ್ಯವಸ್ಥೆ ವಿಚಾರವನ್ನ ಏನು ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಏನು ಜಿಲ್ಲಾಸ್ಪತ್ರೆ ಸಿಬ್ಬಂದಿ ತಗೊಂಡ್ಬಂದಿಲ್ಲ, ಅಥವಾ ಗೊತ್ತಿದ್ರು ಕೂಡ ಶಾಸಕರು ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಕೂಡ ಖಂಡಿತ ಗೊತ್ತಿಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಕೂಡ ವಿಫಲರಾಗಿರ್ತಕ್ಕಂಥದ್ದು. ಕಾರಣ ಏನಂತ ಹೇಳಿದ್ರೆ, ಏನು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ರೋಗಿಗಳಿಗೆ ಹೊರಗಡೆ ಅದು ಕೂಡ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಸೌಲಭ್ಯ ಕೊಡ್ತಕ್ಕಂಥ ಅವರಿಗೆ ವೆಚ್ಚವನ್ನು ಭರಿಸ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ. ಹಾಗಾಗಿನೇ ಅಂದ್ರೆ ಕೋಲಾರದಲ್ಲಿ ಬೇರೆ ಒಂದು ಖಾಸಗಿ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಅವರಿಗೆ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಬಹುದಾಗಿದೆ. ಆದ್ರೆ ಏಕಾಏಕಿ ಈ ಒಂದು ಸ್ಕ್ಯಾನಿಂಗ್ ಸೌಲಭ್ಯವನ್ನ ಬಂದ್ ಮಾಡೋ ಕಾರಣಕ್ಕಾಗಿ ಈ ಒಂದು ಬದಲಿ ವ್ಯವಸ್ಥೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹಾಗಾಗಿನೇ ಒಂದು ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಏನು ಜಿಲ್ಲಾಸ್ಪತ್ರೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರು ಕೂಡ ಅವರು ಒಂದು ಹಾರಿಕೆ ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಬಹಳಷ್ಟು ಒಂದು ಪರದಾಡ್ತಾ ಇದ್ದಾರೆ. ಮತ್ತೆ ರಾಜ್ಯದಲ್ಲಿ ನಾವು ಬಹಳಷ್ಟು ಒಂದು ಹಣಕಾಸಿನ ಒಂದು ಅನುದಾನದ ಸಮಸ್ಯೆ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿನಿತ್ಯ ರಾಜಕಾರಣಿಗಳು ಮತ್ತೆ ಪ್ರತಿಪಕ್ಷದ ನಾಯಕರು ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇದೆಲ್ಲ ಕೂಡ ನಿಜಾನ ಅಂತಕ್ಕಂಥ ಮಾತು ಕೂಡ ಇದೀಗ ಏನು ನಾವು ಇಲ್ಲಿ ಗಮನಿಸಬಹುದು. ಯಾಕೆ ಅಂತ ಹೇಳಿದ್ರೆ, ಏನು ಕಳೆದ 1.5 ವರ್ಷದಿಂದಲೂ ಕೂಡ ಈ ಒಂದು ಖಾಸಗಿ ಕಂಪನಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಬಾಕಿ ಬಿಲ್ ಅನ್ನ ಸರ್ಕಾರ ಪಾವತಿ ಮಾಡಿಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಈ ಒಂದು ಸ್ಕ್ಯಾನಿಂಗ್ ಸೌಲಭ್ಯವನ್ನು ಕೂಡ ಬಂದ್ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ
ಏಕಾಏಕಿ ಸೌಲಭ್ಯ ಬಂದಾಗಿರೋ ಕಾರಣಕ್ಕಾಗಿ ರೋಗಿಗಳು ಕೂಡ ಪರದಾಟವನ್ನು ಕೂಡ ಇಲ್ಲಿ ಎದುರಿಸ್ತಾ ಇರ್ತಕ್ಕಂಥದ್ದು ಅರುಣ್. ಓಕೆ, MLA ಗಳ ಕತೆ ಬಿಟ್ಬಿಡಿ, ಪಾಪ ಅವರು ರಾಜಕಾರಣದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಎಷ್ಟೋ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಇದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಟ್ ಈಗ ಅಲ್ಲಿನ ರೋಗಿಗಳ ಮತ್ತು ರೋಗಿಗಳ ಜೊತೆಗೆ ಬಂದಂಥವರ ಪರಿಸ್ಥಿತಿ ಏನು, ಪರ್ಯಾಯ ವ್ಯವಸ್ಥೆ ಅಟ್ಲೀಸ್ಟ್ ಏನೂ ಇಲ್ವಾ? ಅರುಣ್, ಖಂಡಿತ ಏನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಯಾವುದೇ ರೋಗಿ ಕೂಡ ಅಲ್ಲಿ ದಾಖಲಾದ್ರೆ ಈ ನಿಟ್ಟಿನಲ್ಲಿ ಆಸ್ಪತ್ರೆಯಲ್ಲಿ ಇಲ್ಲದೇ ಇರತಕ್ಕಂಥ ಚಿಕಿತ್ಸೆಯನ್ನ ಪಕ್ಕದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡಿಸ್ತಕ್ಕಂಥ ಅಂದ್ರೆ ವೆಚ್ಚವನ್ನು ಭರಿಸ್ತಕ್ಕಂಥ ಅನುದಾನ ಜಿಲ್ಲಾಸ್ಪತ್ರೆಗಳಲ್ಲಿ ಇರುತ್ತೆ. ಹಾಗಾಗಿನೇ ಈ ರೀತಿಯಾಗಿ ಇವತ್ತು ಏನು ಅಪಾಯಿಂಟ್ಮೆಂಟ್ ಇರುತ್ತೆ ಸ್ಕ್ಯಾನಿಂಗ್ ವ್ಯವಸ್ಥೆಗೆ ಅಂತವರಿಗೆ ಹೊರಗಡೆ ಅಂದ್ರೆ ಪಕ್ಕದ ಏನು RL ಜಾಲಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ಅವರಿಗೆ ಒಂದು ಸ್ಕ್ಯಾನಿಂಗ್ ಸೌಲಭ್ಯವನ್ನ ಮಾಡಿಸ್ಕೊಡ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ವಹಿಸ್ಕೊಳ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಹೇಳೋ ಪ್ರಕಾರ ಇದ್ದಕ್ಕಿದ್ದಂತೆ ಏಕಾಏಕಿ ಈ ರೀತಿಯಾಗಿ ತಡರಾತ್ರಿಯಿಂದ ಸೌಲಭ್ಯವನ್ನ ಬಂದ್ ಮಾಡಿದ್ದಾರೆ ಬಿಟ್ರೆ ನಮ್ಗೆ ಅವ್ರು ಯಾವುದೋ ಒಂದು ಮಾಹಿತಿ ಕೊಟ್ಟಿಲ್ಲ. ರಾಜ್ಯ ಮಟ್ಟದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಿಟ್ರೆ ನಮ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿನೇ ನಾವು ಬದಲಿ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ರೋಗಿಗಳು ಕೂಡ ಬಹಳಷ್ಟು ಒಂದು ಮಾತನಾಡ್ತಾ ಇದ್ದಾರೆ. ಏನು ಪಕ್ಕದ ಚಿಕ್ಕಬಳ್ಳಾಪುರ ಮತ್ತೆ ಬೇರೆ ಬೇರೆ ತಾಲೂಕಿಂದ ಜಿಲ್ಲಾಸ್ಪತ್ರೆಗೆ ಬರಬೇಕು ಅಂತ ಹೇಳಿದ್ರೆ ರೋಗಿಯನ್ನ ಅವರು ಖಂಡಿತ ಬಸ್ನಲ್ಲಿ ಕೂಡ ಕರ್ಕೊಂಡ್ ಬರಕ್ಕಾಗೋದಿಲ್ಲ, ಕಾರ್ನಲ್ಲಿ ಅಂದ್ರೆ ಬಾಡಿಗೆ ಕಾರಲ್ಲಿ ಕರ್ಕೊಂಡ್ ಬರ್ಬೇಕಾಗುತ್ತೆ. 1000 ರೂಪಾಯಿ ವೆಚ್ಚವನ್ನು ಮಾಡಿ ಸರ್ಕಾರಿ ಆಸ್ಪತ್ರೆ ಈ ರೀತಿಯಾಗಿ ಉಚಿತವಾಗಿ ಒಂದು ಸ್ಕ್ಯಾನಿಂಗ್ ಸೌಲಭ್ಯ ಸಿಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನ್ ಜನರು ಬರ್ತಾ ಇದ್ದಾರೆ ಅವರಿಗೆ ಅಂದ್ರೆ ಬಹಳಷ್ಟು ರೋಗಿಗಳಿಗೆ ಇವತ್ತು ಆ ಒಂದು ವ್ಯವಸ್ಥೆ ಇಲ್ದಿರೋ ಕಾರಣಕ್ಕೆ ಅವರಿಗೆ ಒಂದು ಆರ್ಥಿಕವಾಗಿ ಕೂಡ ಇದು ವೆಚ್ಚ ಹೆಚ್ಚಾಗುತ್ತೆ. ಹಾಗಾಗಿನೇ ಈ ನಿಟ್ಟಿನಲ್ಲಿ ಇಂಥ ಒಂದು ಪರದಾಟ ಇರತಕ್ಕಂಥ ಸಮಯದಲ್ಲಿ ರೋಗಿಗಳಿಗೆ ಅಟ್ಲೀಸ್ಟ್ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ಅಂತವರಿಗೆ ಒಂದು ಮೆಸೇಜ್ ಆದ್ರೂ ಮಾಡಬಹುದಾಗಿತ್ತು, ಮತ್ತೆ ಒಂದು ಫೋನ್ ಆದ್ರೂ ಮಾಡಬಹುದಾಗಿತ್ತು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಇದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅವ್ಯವಸ್ಥೆಯ ಒಂದು ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತಾರೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಖಾಸಗಿ ಒಂದು ಡಯಾಗ್ನೋಸ್ಟಿಕ್ ಕಂಪನಿಯವರು ಕೂಡ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ, ಜೊತೆಗೆ ಜಿಲ್ಲಾಸ್ಪತ್ರೆ ಕೂಡ ಉತ್ತರ ಕೊಡ್ತಾ ಇಲ್ಲ, ಮತ್ತೆ ಇದಕ್ಕೆ ಸ್ಥಳೀಯ ಶಾಸಕರೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿರುತ್ತೆ. ಅರುಣ್, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಒಂದು ಕಡೆ ಕೊತ್ತೂರು ಮಂಜುನಾಥ್ ಸ್ಥಳೀಯ ಶಾಸಕರು, ಅವ್ರನ್ನ ಕೇಳಿದ್ರೆ ಮಾಹಿತಿ ಇಲ್ಲ ಅಂತಾರೆ. ಇನ್ನು ಮತ್ತೊಂದು ಕಡೆ ಜಿಲ್ಲಾಧಿಕಾರಿ ಆಗಿರುವಂಥ MR ರವಿ ಅವರಿಗೂ ಕೂಡ ಮಾಹಿತಿ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಈ ರೀತಿಯಾಗಿ ಏಕಾಏಕಿಯಾಗಿ ಬಂದ್ ಮಾಡ್ತಾರೆ ಅಂದರೆ ಹೇಳೋರು ಕೇಳೋರು ಯಾರು ಇಲ್ವಾ ಈ ಖಾಸಗಿ ಕಂಪನಿಯವರಿಗೆ ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ಅವರು ಮೊದಲಿಗೆ THOಗೆ DHOಗೆ ಕೇಳ್ಕೋಬೇಕಾಗತ್ತೆ. ಅದಾದಮೇಲೆ ಅವರು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾರೆ ಅದನ್ನು, ಅದಾದಮೇಲೆ ಶಾಸಕರ ಗಮನಕ್ಕೆ ಬರುತ್ತೆ. ಇದೆಲ್ಲವೂ ಕೂಡ ಪ್ರೊಸೀಜರ್ ಆಗಿರುತ್ತೆ. ಬಟ್ ಏಕಾಏಕಿಯಾಗಿ ನಮ್ಗೆ ದುಡ್ಡು ಬಂದಿಲ್ಲ, ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅನ್ನೋದೊಂದೇ, ಅದು ಕೂಡ ಮೌಖಿಕವಾಗಿ ಬಾಯಲ್ಲಿ ಹೇಳಿ ಕ್ಲೋಸ್ ಮಾಡಿದ್ದಾರೆ. ನೂರಾರು ಜನ ಒದಾಡ್ತಾ ಇದ್ದಾರೆ ಪಾಪ. ಅದು ಯಾವಾಗ ಶಾಸಕರಿಗೆ ಜಿಲ್ಲಾಧಿಕಾರಿಗೆ ಇದು ಗೊತ್ತಾಗುತ್ತೋ, ಈ ಸಮಸ್ಯೆ ಬಗೆಹರಿಯುತ್ತೋ ಕಾದು ನೋಡೋಣ.